ಈಗಾಗಲೇ ಅಂತಿಮ ದರ್ಶನ ಪಡೆದಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ. ಅಂತಿಮ ದರ್ಶನ ಪಡೆದ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಅಂತಿಮ ದರ್ಶನ ಪಡೆದಿದ್ದಾರೆ. ಭರತ್ ಅವರ ನಿವಾಸಕ್ಕೆ ತೆರಳಿ ಅಂತಿಮ ದರ್ಶನ ಪಡೆದಿದ್ದಾರೆ ವಿ ಸೋಮಣ್ಣ ಕೇಂದ್ರ ಸಚಿವರು. ಈಗಾಗಲೇ ತೇಜಸ್ವಿ ಸೂರ್ಯ ಸೇರಿದಂತೆ ವಿ ಸೋಮಣ್ಣ ಇವರೆಲ್ಲರೂ ಕೂಡ ತಮ್ಮ ಪಾರ್ಥಿವ ಶರೀರವನ್ನ ಬರಮಾಡಿಕೊಂಡಿದ್ರು ಏರ್ಪೋರ್ಟ್ನಿಂದ. ಈಗ ಅಂತಿಮ ದರ್ಶನ ಪಡೆದಿದ್ದಾರೆ ಅವರ ನಿವಾಸಕ್ಕೆ ತೆರಳಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಹೋಗ್ತಾ ಇದ್ದಾರೆ. ಕಾಶ್ಮೀರದ ಸರ್ಕಾರದಿಂದ 10 ಲಕ್ಷದ ನೆರವನ್ನ ಕೂಡ 10 ಲಕ್ಷದ ಪರಿಹಾರವನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ಸಿಎಂ ಸಿದ್ದರಾಮಯ್ಯನವರು ಕೂಡ 10 ಲಕ್ಷ, ಒಟ್ಟಾರೆಯಾಗಿ 20 ಲಕ್ಷದ ಪರಿಹಾರ ಒಂದು ಕಡೆ ಕೊಟ್ಟಿದ್ದಾರೆ. ಈಗ ವಿ ಸೋಮಣ್ಣ ನೋಡ್ತಾ ಇರುವುದು ದೃಶ್ಯಗಳಲ್ಲಿ ವಿ ಸೋಮಣ್ಣ ಅವರು ಕೂಡ ಅಂತಿಮ ದರ್ಶನವನ್ನು ಕೂಡ ಪಡಿತಾ ಇರುವಂತದ್ದು. ಏರ್ಪೋರ್ಟ್ನಿಂದ ತೇಜಸ್ವಿ ಸೂರ್ಯ ಸೇರಿದಂತೆ ವಿ ಸೋಮಣ್ಣ ಸೇರಿದಂತೆ ಪ್ರಮುಖ ನಾಯಕರು ಕೂಡ ಪಾರ್ಥಿವ ಶರೀರವನ್ನ ಕೂಡ ಬರಮಾಡಿಕೊಂಡು ಅವರವರ ನಿವಾಸಕ್ಕೆ ಕಳಿಸುವ ವ್ಯವಸ್ಥೆ ಕೂಡ ಮಾಡಿದ್ರು. ಈಗ ಅವರ ನಿವಾಸಕ್ಕೆ ತೆರಳಿ ವಿ ಸೋಮಣ್ಣ ನೋಡ್ತಾ ಇರುವುದು ದೃಶ್ಯಗಳಲ್ಲಿ ಅಂತಿಮ ದರ್ಶನವನ್ನ ಕೂಡ ಪಡಿತಾ ಇರುವಂತದ್ದು. ಅವರ ನಿವಾಸದಲ್ಲಿ ಒಂದು ಕಡೆ ಅವರ ತಾಯಿ ಕಣ್ಣೀರಾಗ್ತಾ ಇದ್ದಾರೆ. ವಿ ಸೋಮಣ್ಣ ಕೂಡ ಸೇರಿದಂತೆ ಪ್ರಮುಖ ನಾಯಕರು ಕೂಡ ಇಂದು ಭೇಟಿ ಕೊಡ್ತಾರೆ ಅವರ ನಿವಾಸಕ್ಕೆ. ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಪ್ರಮುಖ ನಾಯಕರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಒಂದು ಕಡೆ ಮಂಜುನಾಥ್ ಅವರ ನಿವಾಸಕ್ಕೆ ಕೂಡ ಅವರ ಪಾರ್ಥಿವ ಶರೀರವನ್ನು ಕೂಡ ಈಗಾಗಲೇ ವಿ ಸೋಮಣ್ಣ ಸೇರಿದಂತೆ ಪ್ರಮುಖ ನಾಯಕರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಈಗಾಗಲೇ ವಿ ಸೋಮಣ್ಣ ಆ ಸ್ಥಳಕ್ಕೆ ಪಾರ್ಥಿವ ಶರೀರಕ್ಕೆ ಅಂತಿಮ ದರ್ಶನ ಕೂಡ ಪಡಿತಾ ಇದ್ದಾರೆ. ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಒಂದು ಕಡೆ ಅವರ ತಾಯಿ ಕಣ್ಣೀರಾಗ್ತಾ ಇದ್ದಾರೆ. ಅವರ ಸಂಬಂಧಿಕರು, ಅವರ ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಮೌನವಾಗಿ ನಿಂತಿದ್ದಾರೆ. ಅನ್ಯಾಯವಾಗಿ ಒಂದು ವ್ಯಕ್ತಿಯನ್ನ ಕಳೆದುಕೊಂಡಿದ್ದಾರೆ. ಈಗಾಗಲೇ ಇದೇ ರೀತಿ ವಾತಾವರಣ ಸುಮಾರು 28 ಮನೆಗಳಲ್ಲೂ ಕೂಡ ಇದೇ ರೀತಿ ವಾತಾವರಣ ನಿರ್ಮಾಣವಾಗಿದೆ.